ಹಾಯ್, ನಾನು ನಿಮ್ಮ ಮೇಘದೀಪ ಚಾನಲಿಂದ ಮಾತಾಡ್ತಾ ಇರೋದು. ಇವತ್ತು ಬೀಟ್ರೋಟ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಬೀಟ್ರೋಟ್ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಬೀಟ್ರೋಟನ್ನು ಈಗ ನೀರಲ್ಲಿ ಹಾಕ್ತಾಯಿದ್ದೀನಿ ತೊಳೆಯೋದಕ್ಕೆ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ತೆಳುವಾಗಿ ಉದ್ದುದ್ದನೆಯಾಗಿ ಹೆಚ್ಚಿಕೊಳ್ಳಬೇಕು. ಹಾಗೆ ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಹೆಚ್ಚಿಕೊಂಡಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸಿಕೊಳ್ಳಬೇಕು. ಬೀಟ್ರೂಟನ್ನು ಹೆರೆಯುವ ಮಣೆಯಲ್ಲಿ ತೆಳುವಾಗಿ ಹೆರೆದುಕೊಳ್ಳಬೇಕು. ಏಕೆಂದರೆ ತೆಳುವಾಗಿ ಹೆರೆದರೆ ಬಾಯಲ್ಲಿ ಇದು ತುಂಬ ಟೇಸ್ಟಿಯಾಗಿರುತ್ತದೆ. ಹೆರೆದುಕೊಂಡ ನಂತರ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ನಾವು ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವನ್ನು ಸಹ ಅದರಲ್ಲಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ಇನ್ನೂ ಮುಂತಾದ ವಿಡಿಯೋಗಳನ್ನು ನೋಡಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈಗ ಹಾಕಿದಂತಹ ಸಾಮಗ್ರಿಗಳೆಲ್ಲ ಫ್ರೈ ಆಗ್ತಾಯಿದೆ. ಈ ಫ್ರೈ ಆದಮೇಲೆ ಇದಕ್ಕೆ ನಾವು ಎರೆದುಕೊಂಡಿರುವಂತಹ ಬೀಟ್ರೋಟಿನ ತುರಿ ಏನಿದೆ ಅದನ್ನು ಸಹ ಹಾಕಿ ಅದನ್ನು ಬೇಯಿಸಬೇಕು. 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದು ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಇದು ಜಾಸ್ತಿ ಇಡುವುದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾದ ಮೇಲೆ ಇದನ್ನು ತಣ್ಣಗಾಗುವವರೆಗೂ ಆರಲಿಕ್ಕೆ ಬಿಡಬೇಕು. ಈಗ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿಗಳನ್ನು ಲಟ್ಟಿಸ್ಕೊಂಡು ಸ್ವಲ್ಪ ಸಣ್ಣದಾಗೇ ಇರಬೇಕು. ಯಾಕಂದರೆ ಇದರೊಳಗಡೆ ನಾವೀಗ ಅದನ್ನು ಬೀಟ್ರೋಟಿನ ಪದಾರ್ಥವನ್ನು ಅದರೊಳಗೆ ಫಿಲಪ್ ಮಾಡಬೇಕು. ಈಗ ಲಟ್ಟಿಸಿದಂತಹ ಚಪಾತಿಯ ಮೇಲ್ಗಡೆ ಬೀಟ್ರೋಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಕವರ್ ಮಾಡಬೇಕು. ಕವರ್ ಮಾಡಿದಾದ ಮೇಲೆ ಇದಕ್ಕೆ ಮತ್ತೊಂದು ಚಪಾತಿಯನ್ನು ಏನು ಲಟ್ಟಿಸಿರ್ತೀವಲ್ಲ ಅದನ್ನು ಇದರ ಮೇಲ್ಗಡೆ ಹಾಕಿ ಸುತ್ತಲೂ ಅದನ್ನು ಕೈಯಿಂದ ಅದಮಬೇಕು. ಅದಮಿದ ಆದ ಮೇಲೆ ಲಟ್ಟಣಿಗೆ ತೆಗೆದುಕೊಂಡು ಮತ್ತೆ ಒಂದು ಸಲ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಅದು ಪೂರ್ತಿಯಾಗಿ ಪ್ಯಾಕ್ ಆಗುತ್ತೆ. ಪ್ಯಾಕ್ ಆದ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಮತ್ತೊಂದಷ್ಟು ವಿಡಿಯೋಗಳನ್ನು ನೋಡಬೇಕಾದರೆ p.ಮೇಘದೀಪ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಚಪಾತಿಯನ್ನು ಲಟ್ಟಿಸ್ಕೊಂಡಾದ ಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ನಾನೀಗ ಹಂಚನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷದಲ್ಲಿ ಹಂಚು ಕಾಯ್ದಿದೆ. ಈಗ ಹಂಚು ಕಾದಿದಾದ ಮೇಲೆ ನಾವು ಚಪಾತಿಯನ್ನು ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಈಗ ಸುತ್ತಲೂ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿಯನ್ನು ಸುತ್ತಲೂ ಚಮಚೆಯಿಂದ ತೆಗೆದು ಅದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚಪಾತಿ ಬೆಂದಿದೆ. ಇದನ್ನು ಈಗ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಟೇಸ್ಟಿಯಾಗಿ ಕೊಬ್ಬರಿ ಚಟ್ನಿಯನ್ನು ಹಾಕ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ತಿನ್ನಲು ಸಹ ಸವಿಯಲು ಸೂಪರ್ ಟೇಸ್ಟಿಯಾಗಿರುತ್ತದೆ. ಬೀಟ್ರೋಟ್ ಪರೋಟ ರೆಡಿಯಾಗಿದೆ. ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಹಸೆಕಾಯಿ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಬೀಟ್ರೋಟ್ ಪರೋಟ ಸವಿಯಲು ಸಿದ್ಧ. ನೀವು ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಸಣ್ಣ ಮಕ್ಕಳಿಗೂ ಕೂಡ ಇದು ಆರೋಗ್ಯಕ್ಕೆ ತುಂಬ ಚೆನ್ನಾಗು. ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ, ಸಖತ್ತಾಗಿರುತ್ತದೆ. ಬಾಯ್.